ಅವಾಗ ಬುದ್ಧ ಮತ್ತು ಉತ್ತರ ಕೊಟ್ಟ, ಯಾಕಿಲ್ಲ, ಬೇಕಾದಷ್ಟು ಬೆಂಕಿ ಪ್ರಜ್ವಲಿಸ್ಲಿ, ಒಂದಿಷ್ಟು ನೀರು ಚೆಲ್ಲಿ ಬಿಟ್ರೆ ಆರಿ ಹೋಗಿಬಿಡುತ್ತದೆ. ಬೇಕಾದಷ್ಟು ಬೆಂಕಿ ಪ್ರಜ್ವಲಿಸ್ಲಿ ಅಂದ್ರೆ ನೀರೇ ಬಹಳ ಶ್ರೇಷ್ಠ ಏನೋ ಜಗತ್ತಿನೊಳಗ. ಅವಾಗ ಮತ್ತೆ ಬುದ್ಧ ಹೇಳದ, ನೀರು ಬೇಕಾದಷ್ಟೇ ಇರಲಿ, ನೀರು ಬೇಕಾದಷ್ಟೇ ಇರಲಿ, ಗಾಳಿ ತನ್ನ ರಭಸಕ್ಕ ನೀರಿನ ದಿಕ್ಕನ್ನ ಬದಲಿಸುವಂತ ಶಕ್ತಿ ಇರ್ತದ. ಬುದ್ಧಗ ಉತ್ತರ ಕೊಡ್ತಾ ಕೊಡ್ತಾ ಖುಷಿ ಅನ್ಸಕತ್ತೈತಿ. ಯಾಕಂದ್ರ ಶಿಷ್ಯ ಪ್ರಶ್ನೆ ಮಾಡ್ತಾ ಇದ್ನಲ್ಲ, ಬುದ್ಧ ಖುಷಿ ಅನಿಸ್ತಾ ಇತ್ತು. ಯಾಕಂದ್ರ ಜ್ಞಾನಿಗಳಿಗೆ ಜ್ಞಾನ ಹಂಚೋದು ಬಹಳ ಸಂತೋಷ. ಅವಾಗ ಹಂಗಂದ್ರ ಗಾಳಿನೇ ಸರ್ವಶ್ರೇಷ್ಠ ಆಯ್ತಲ್ಲ ಜಗತ್ತಿನೊಳಗ ಅಂದಾಗ ಬುದ್ಧ ನಕ್ಕ ಹೇಳ್ದ, ಜಗತ್ತಿನೊಳಗ ಅತ್ಯಂತ ಬಲಿಷ್ಠವಾದದ್ದು ಸರ್ವಶ್ರೇಷ್ಠವಾದದ್ದು ಯಾವುದು ಅಂದ್ರೆ ಮನುಷ್ಯನ ಆತ್ಮಬಲ ಒಂದು ಬಹಳ ಸರ್ವಶ್ರೇಷ್ಠ ಅಂತ ಹೇಳುದು. ಅದರಿಗಿಂತ ದೊಡ್ಡದು ಯಾವುದೂ ಇಲ್ಲ ಜಗತ್ತಿನೊಳಗೆ. ಮನುಷ್ಯ ಸಂಕಲ್ಪ ಮಾಡಿ ಆತ್ಮಬಲದಿಂದ ನಿಂತುಕೊಂಡ ಅಂದ್ರೆ ಬೆಟ್ಟವನ್ನೇ ಅಳ್ಳಾಡಿಸಬಲ್ಲ. ಅಷ್ಟು ಸಂಕಲ್ಪ ಶಕ್ತಿ ಮನುಷ್ಯನಿಗಿರುತ್ತೆ. ಪ್ರಾರಂಭದೊಳಗೆ ನಮ್ಮ ಗೌರ್ ಸರ್ ಹೇಳ್ತಾ ಇದ್ರು, ನೀವೇನ್ ಚಿಂತೆ ಮಾಡಬೇಡ್ರಿ, ಮಳಿ ಬರಲ್ಲ, ಕಾರ್ಯಕ್ರಮ ಆಗ್ತದ, ಯಾಕಂದ್ರೆ ಪೂಜ್ಯರು ಕುಂತಾರ ಅಂತ ಹೇಳ್ತಾ ಇದ್ರು. ಸಂಕಲ್ಪ ಮಾಡಿದ್ರಿ, ಬರೋ ಮಳಿನೂ ನಮ್ಮ ಅಪ್ಪಣ್ಣ ಮೊದಲಿಗೆ ಬಂದ್ಗಳೇ ಮಳಿ ಬರಾಕತ್ತದ ಅಂತ ಮಾತಾಡಕತ್ತಿದ್ವಿ ನಾವು. ನಿಮ್ಮೆಲ್ಲರ ಸಂಕಲ್ಪದಂಗ, ನಿಮ್ಮೆಲ್ಲರ ಇಚ್ಛೆ ಹೆಂಗ ನೀವು ಮಳಿ ಬರಬಾರ್ದು ಅಂತ ಅನ್ಕೊಂಡ್ರಿ, ಮಳಿ ಬರೋದು ನಿಂತು ಬಿಡ್ತು. ನೀವೆಲ್ಲ ಆನಂದದಿಂದ ಗಣೇಶನ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀರಿ. ಅಂದ್ರ ಮನುಷ್ಯನಿಗೆ ಒಂದು ಸಂಕಲ್ಪ ಇರಬೇಕು. ಆ ಸಂಕಲ್ಪದ ಹಿಂದೆ ಆತ್ಮಬಲ ಇರಬೇಕು. ಆ ಆತ್ಮಬಲ ತುಂಬಬೇಕು ಅಂದ್ರೆ ಒಬ್ಬ ಗುರು ಬೇಕು. ಹಂಗೆ ನೋಡ್ರಿ, ಚೈನ್ ಇದು ಒಂಥರ ಸರಪಳಿ ಇದ್ದಂಗೆ. ಆ ಗುರು ಭಕ್ತನಿಗೆ, ಶಿಷ್ಯನಿಗೆ ಸರಿಯಾದ ಧರ್ಮಜ್ಞಾನವನ್ನ, ಸರಿಯಾದ ನೀತಿ ಬೋಧನೆಯನ್ನ ಮಾಡದ ಅಂದ್ರೆ ಭಕ್ತನ ಮನಸ್ಸೊಳಗ ಆತ್ಮಬಲ ಹೆಚ್ಚಾಗ್ತದೆ. ಆ ಆತ್ಮಬಲದಿಂದ ನೀವೆಲ್ಲ ಗೊತ್ತದ ನಿಮಗೆಲ್ಲ. ಗುರು ಗೋವಿಂದ ಭಟ್ರು ಬಹಳ ಜನ ಗೊತ್ತಿಲ್ಲ. ಶಿಶುನಾಳ ಚರಿಪ ಎಲ್ಲರಿಗೂ ಗೊತ್ತದ. ಶಿಶುನಾಳ ಚರಿಪ ಬಹಳ ಜನ ಇಡೀ ಜಗತ್ತಿನ ನಮ್ಮ ಪ್ರಚಾರ ಅದ. ಇಲ್ಲೇ ಕಲ್ಕೇರಿ ಮರಳಾರಾತ್ರಿ ಯಾರಿಗೆ ಗೊತ್ತದ, ಆದ್ರೆ ಕಲಬುರಗಿ ಶರಣ ಬಸಪ್ಪ ಎಲ್ಲರಿಗೂ ಗೊತ್ತದ. ಹೌದು, ಬಹಳ ದೂರ ಹೋಗೋದು ಬೇಕಾಗಿಲ್ಲ. ಇಲ್ಲೇ ಲಚ್ಚಾಣ ನಿಮ್ ಬಂತನಾಳದೇ ನೋಡ್ಕೊಡ್ರಿ. ಸಿದ್ಧಲಿಂಗ ಮಹಾರಾಜ್ ಬಹಳ ಮಂದಿಗೆ ಗೊತ್ತಿಲ್ಲ, ಆದ್ರೆ ಸಂಗಮ ಶಿವಗಳು ಅಂದ್ರೆ ಇಡೀ ಜಗತ್ತಿಗೆ ಗೊತ್ತದ. ಅಂದ್ರೆ ಗುರು ಸರಿಯಾಗಿ ತನ್ನ ಭಕ್ತರಿಗೆ ಬೋಧನೆಯನ್ನ ಮಾಡದಂದ್ರೆ ಶಿಷ್ಯ ಇಡೀ ಜಗತ್ತನ್ನ ಗೆಲ್ಲಬಹುದು ಅಂತ. ಅದಕ್ಕೆ ಈ ಗಣೇಶನ ಕಾರ್ಯಕ್ರಮದ ನಿಮಿತ್ತವಾಗಿ ನಿಮಗೆ ಎಲ್ಲ ರಸಮಂಜರಿ ಇಟ್ಟಾರ, ಎಲ್ಲಾನು ಇಟ್ಟಾರ, ಅದರ ಜೊತೆ ಗುರುಬೋಧನೆಯನ್ನು ಇಟ್ಟಾರ. ಒಂದಿಷ್ಟು ಒಳ್ಳೆ ವಿಚಾರಗಳನ್ನ ಕೇಳಿ ಯುವಕರಲ್ಲಿ ಇವತ್ತಿನ ಮಿತಿಗೆ ಜಾಗೃತಿ ಮೂಡಲಿ. ಯುವಕರು ಅತ್ಯಂತ ಬಲಿಷ್ಠ ಆಗಲಿ. ಯಾವುದರಿಂದ ಬಲಿಷ್ಠ ಆಗಲಿ ಅಂತಂದ್ರೆ ವಿನಯದಿಂದ, ಸಂಸ್ಕಾರದಿಂದ, ಸನ್ನಡತೆಯಿಂದ ಇವುದರಿಂದ ಬಲಿಷ್ಠ ಆಗಲಿ. ವಿದ್ಯೆಯಿಂದ ಬಲಿಷ್ಠ ಆಗಬೇಕಾಗಿದೆ. ಬಲಿಷ್ಠ ಅಂದ್ರೆ ಬರೇ ದೇಹ ಬೆಳೆಸಿಕೊಂಡ್ರು ಬಲಿಷ್ಠ ಆಗೋದಿಲ್ಲ ಮನುಷ್ಯ. ಇವೆಲ್ಲ ಸರ್ವ ಗುಣಗಳನ್ನ ಬೆಳೆಸ್ಕೋಬೇಕಾಗ್ತದೆ ಬಲಿಷ್ಠ ಆಗಬೇಕು ಅಂತಂದ್ರೆ. ಆ ರೀತಿ ಬಲಿಷ್ಠ ಆಗಬೇಕು ಅಂತ ಮಹಾರಾಜರ, ಮೈಸೂರಿನ ಮಹಾರಾಜರ ಯುವಕರ ಬಳಗ ನಾವು ನೋಡ್ತಾ ಇದ್ವಿ. ಓಡಾಡ್ತಾ ಇದ್ರು. ಒಂದೇ ವಯಸ್ಸಿನವರು ಅದರ, ಎಲ್ಲರೂ ಸಣ್ಣ ವಯಸ್ಸಿನವರು ಅದರ. ಅದರಲ್ಲಿ ಅವರಲ್ಲಿ ಉತ್ಸಾಹ ಬಹಳ ದೊಡ್ಡ ಪ್ರಮಾಣದೊಳಗದ. ಅವರಿಗೆ ಸಪೋರ್ಟ್ ಆಗಿ ನಮ್ಮ ಪ್ರಕಾಶ್ ಮುಂಜಿ ಅವರು ಒಬ್ಬರು ಬಹಳ ವಿಶೇಷ ಉಪಾಧ್ಯಕ್ಷರು, ಒಬ್ರು ಮುಸ್ಲಿಂ ಪೈಕಿ ಅದ. ಏನವ್ರ ಹೆಸರು? ರಜಾಕ್ ಅವರು. ನೋಡ್ರಿ, ಎಲ್ಲಿ ಹಿಂದೂ ಮುಸ್ಲಿಂ ಎಷ್ಟು ಗಲಾಟೆ ಮಾಡ್ತಾರ ದೇಶದ ತುಂಬಾ, ಜಗತ್ತಿನ ತುಂಬಾ. ಇಲ್ಲಿ ಬಂದ ತಾಂಬಾದಾಗ ನೋಡಿದ್ರೆ ಅವ್ರಿಗೆ ನಾಚಿಕೆ ಬರಬೇಕು. ಇಲ್ಲಿ ಹಂಗದಾರ, ಬಾಯಿ ಇದ್ದಂಗ ಅದ. ಇಲ್ಲಿ ತಾಂಬಾದೊಳಗೆ ಸಂಗಮ ಶಿವೆಗಳು ಒಂದನ್ನ ಕಲಿಸಿ ಹೋಗ್ಯಾರ. ಏನು ಅಂದ್ರೆ ಮಂದಿರ ತೋಡು, ಮಸ್ಜಿದ್ ತೋಡು.
लेकिन किसी का दिल मत तोड़ो क्योंकि हर दिल में भगवान बसता है ಅಂತ ಹೇಳಿ ಸಂಗಮ ಬಸವೇಶ್ವರ ಕಲಿಸಿ ಹೋಗ್ಯಾರ. ನೀವು ಮಂದಿರ ಬಿದ್ದರೂ ಚಿಂತೆ ಮಾಡಬೇಡ್ರಿ, ಮಸ್ಜಿದ್ಗಳು ಬಿದ್ದರೂ ಚಿಂತೆ ಮಾಡಬೇಡ್ರಿ, ಆದ್ರೆ ಮತ್ತೊಬ್ಬರು ಮನಸ್ಸು ಮುರಿಯೋ ಕೆಲಸ ಮಾಡಬೇಡ್ರಿ, ಒಳ್ಳೆಯವರಾಗಿ ಬದುಕ್ರಿ, ಒಳ್ಳೆಯವರಂಗಿರ್ರಿ, ಒಳ್ಳೆಯವ್ರ ಸವಾಸ ಮಾಡ್ರಿ ಅಂತ ಆ ಕಲಿಸಿದ ಸಂಸ್ಕಾರಕ್ಕನೆ ಇವತ್ತಿನ ಮಿತಿಗೆ ತಾಂಬಾದೊಳಗ ಹಿಂದೂ ಬೇರೆ ಅಲ್ಲ, ಮುಸ್ಲಿಂ ಬೇರೆ ಅಲ್ಲ ಅಂತ ಬಹಳ ಸಹೋದರತ್ವ ಭಾವದೊಳಗ, ಅದು ಗಣೇಶನ ಉತ್ಸವದೊಳಗ ಈಗ ನೋಡ್ತಾ ಇದೀವಿ ನಾವು. ಮದ್ದೂರಿನೊಳಗ ಅಲ್ಲಿ ಇಲ್ಲಿ ಎಲ್ಲೋ ಕೆಲವೊಂದ್ ಕಡೆ ಎಲ್ಲ ಬಹಳ ಗಲಾಟೆಗಳು ನಡೆದಾವ್. ಆದ್ರ ಇಲ್ಲಿ ತಾಂಬಾದೊಳಗ ನಡೆದಿದ್ದು ನೋಡಿದ್ರೆ ಬಹಳ ವಿಶೇಷ ಸಂತೋಷ ಅಂತ ಅನ್ಸುತ್ತ. ಇದೇ ವಾತಾವರಣ ಮುಂದುವರಿಲಿ. ಗಜಾನನ ಈ ಯುವಕ ಮಂಡಳಿಯವರು ಇವತ್ತು ಬಹಳ ಜನ ಸನ್ಮಾನವನ್ನ ಮಾಡಿದ್ರು. ಅವರು ಸಮಾಜ ಸೇವೆಯನ್ನ ಮಾಡುವಂತವರಿಗೆ ಅವ್ರನ್ನೆಲ್ಲ ನಾವು ಪ್ರೇರಣಾದಾಯಕರಾಗಿ ತಗೋಬೇಕು. ಹೆಚ್ಚು ಕಡಿಮೆ 55 ವರ್ಷ 60 ವರ್ಷ ಆದವರು ಇದರ ಸನ್ಮಾನದೊಳಗೆ ಇದ್ರು. ಅವರು ಓದಬೇಕಾದ್ರೆ ಅವ್ರಿಗೆ ಒಂದು ಹೊತ್ತು ಊಟ ಸಿಕ್ಕಿಲ್ಲ, ಮೈ ತುಂಬ ಬಟ್ಟಿ ಸಿಕ್ಕಿಲ್ಲ, ಬರೆಯಕ್ಕೆ ಪೆನ್ ಸಿಕ್ಕಿಲ್ಲ, ನೋಟ್ ಮಾಡಿಟ್ಕೋಬೇಕು ಅಂದ್ರೆ ನೋಟ್ಬುಕ್ ಸಿಕ್ಕಿಲ್ಲ, ಹಾಳಿ ಸಿಕ್ಕಿಲ್ಲ. ಈಗ ನಿಮಗ ಏನದು ಐಪ್ಯಾಡ್ ಅದಾವ, ಕೀಪ್ಯಾಡ್ ಅದಾವ, ಏನೆಲ್ಲ ಪ್ಯಾಡ್ಗಳು ಅದಾವ. ಆದ್ರ ನಿಮ್ಮಲ್ಲಿ ಇಚ್ಛಾಶಕ್ತಿಯ ಒಂದು ಪ್ಯಾಡ್ ಇಲ್ಲ. ಇಚ್ಛಾಶಕ್ತಿಯನ್ನ ಬೆಳೆಸ್ಕೊಂಡು ಅವರು ಕಂದಿಲ್ ಲೈಟ್ ಒಳಗ, ಚಿಮ್ನಿ ಲೈಟ್ ಒಳಗ, ರಸ್ತೆ ಬದಿ ಒಳಗೆ ಬೀಳುವಂತ ದೀಪದೊಳಗ ಕುಂತು ಓದಿ ಉದ್ಯೋಗಸ್ಥರಾಗ್ಯಾರ, ನೌಕರಿ ಪಡ್ಕೊಂಡಾರ. ಅಂಥವರೆಲ್ಲ ನಿಮಗೆ ರೋಲ್ ಮಾಡೆಲ್ ಆಗಬೇಕು, ಅಂಥವರೆಲ್ಲ ನಿಮಗೆ ಐಡಲ್ ಆಗಬೇಕು. ಅಂದಾಗ ಮಾತ್ರ ನಿಮ್ಮ ಬದುಕು ಸುಂದರ ಆಗ್ತದೆ. ಯುವಕರಲ್ಲಿ ಒಂದು ಕರೆಯನ್ನ ಕೊಡ್ತೀವಿ ನಾವು, ನೀವು ಕನಸು ಕಾಣಬೇಕು. ಕನಸು ಹೆಂಗ ಕಾಣಬೇಕು ಅಂದ್ರೆ ನಿಮ್ಮ ನಿದ್ದೆಯನ್ನ ಮರೆಸುವಂತ ಕನಸುಗಳು ನೀವು ಕಂಡಾಗ ಮಾತ್ರ ನೀವು ಜಗತ್ತಿಗೆ ಏನಾದ್ರೂ ಒಬ್ರು ವಿಶೇಷ ಅಂತ ಅನಿಸ್ಕೊಳ್ಳಕ್ ಸಾಧ್ಯ ಆಗ್ತದೆ. ಆ ನಿಟ್ಟಿನೊಳಗ ವಿಘ್ನೇಶ್ವರ ನಿಮ್ಮೆಲ್ಲರ ಕನಸುಗಳು ಸಹಕಾರ ಮಾಡಲಿ. ನೀವು ಪ್ರತಿಭಾನ್ವಿತರಾಗಿ ಭವ್ಯ ಭಾರತದ ಉನ್ನತ ಪ್ರಜೆಗಳಾಗಿ ಹೊರಬರಲಿ ಅಂತ ಆಶಿಸುತ್ತ, ವಿಘ್ನೇಶ್ವರನ ಆಶೀರ್ವಾದದಿಂದ ಈ ಭಾಗದ ಮಳೆ ಬೆಳೆ ಬಂದು ಬಹಳ ಮಂದಿಗೆ ಅನಾನುಕೂಲ ಆಗ್ಯದ. ಮಳೆ ಬಹಳ ಆಗಿರೋದ್ರಿಂದ ಆ ವಿಘ್ನೇಶ್ವರನ ಆಶೀರ್ವಾದದಿಂದ ಬಂದ ಸಂಕಷ್ಟಗಳು ದೂರ ಆಗಲಿ ಅಂತ ಬಯಸೋಣ ಅಂತ ಹಾರೈಸಿ, ನಿಮ್ಮ ಮನೆ ಮಕ್ಕಳು ವಿದ್ಯಾವಂತರಾಗಲಿ, ಬುದ್ಧಿವಂತರಾಗಲಿ, ನಾಡು ನುಡಿಯನ್ನ ಸಂರಕ್ಷಣೆ ಮಾಡುವಂತ ವೀರ ಯೋಧರಾಗಲಿ ಅಂತ ತುಂಬು ಹೃದಯದಿಂದ ಹಾರೈಸಿ ನಮ್ಮ ಮಾತುಗಳನ್ನು ಪೂರ್ಣಗೊಳಿಸುತ್ತೇವೆ. ಓಂ ಶಾಂತಿ.